ಓಂ ಶಾಂತಿ. ಇವತ್ತಿನ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಆ, ನಾವು ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಆದ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಒಮ್ಮೆ ಯೋಚಿಸಿ ನೋಡಿ, ನಾವು ವಿಪರೀತ ಒತ್ತಡದಲ್ಲಿದ್ದಾಗ, ಅಂದರೆ ದಿನನಿತ್ಯದ ಆಫೀಸ್, ಟ್ರಾಫಿಕ್, ಜಂಜಾಟಗುರಿಂದ ಬೇಸತ್ತಾಗ ನಮಗೆ ಮೊದಲು ಅನ್ಸೋದೇನು? ಸಾಮಾನ್ಯವಾಗಿ ನನ್ಗೆ ಸ್ವಲ್ಪ ಶಾಂತಿ ಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಜನ ನೋಡಿ ಯಾವ್ದಾದ್ರೂ ದುಬಾರಿ ರೆಸಾರ್ಟ್ ಬುಕ್ ಮಾಡ್ತಾರೆ ಅಥವಾ ಬೆಟ್ಟ ಗುಡ್ಡಗಳ ಕಡೆ ಪ್ರವಾಸ ಹೋಗ್ತಾರೆ. ಎಕ್ಸಾಕ್ಟ್ಲಿ. ಒಂಟಿಯಾಗಿರೋಕ್ ಟ್ರೈ ಮಾಡ್ತಾರೆ. ಆದರೆ ಒಂದು ಕ್ಷಣ ಆಲೋಚನೆ ಮಾಡಿ, ನಾವು ಶಾಂತಿನ ಈ ರೀತಿ ಹೊರಗಡೆ ಹುಡುಕೋ ಆ ಪ್ರಕ್ರಿಯೆನೇ ನಮಗೆ ನಿಜವಾದ ಶಾಂತಿ ಸಿಗದ ಹಾಗೆ ಮಾಡ್ತಿದೆ ಅಂತಾದರೆ? ವಾವ್, ಇದೊಂದು ತುಂಬಾ ಆಳವಾದ ಪ್ರಶ್ನೆ. ಹೌದು. ಇವತ್ತು ನಾವು ಬಿಡಿಸಿ ನೋಡ್ತಾ ಇರೋ 15ನೇ ಏಪ್ರಿಲ್ 2026 ಪ್ರಕಟವಾದ ಮುರಳಿ ಅನ್ನೋ ವಿಶಿಷ್ಟ ಆಧ್ಯಾತ್ಮಿಕ ಪಠ್ಯ ಇದೇ ಆಶ್ಚರ್ಯಕರ ವಾದವನ್ನ ಮುಂದಿಡ್ತಾ ಇದೆ. ಈ ಪಠ್ಯದ ಪ್ರಕಾರ ಶಾಂತಿ ಅನ್ನೋದು ನಾವು ಹೊರಗಡೆ ಹುಡುಕೋ ವಸ್ತುವೇ ಅಲ್ಲ. ಖಂಡಿತ. ಆ ಪಠ್ಯದಲ್ಲಿ ಹೇಳೋ ಹಾಗೆ ನಮ್ಮ ಮೂಲ ಧರ್ಮವೇ ಶಾಂತಿ, ಮತ್ತು ನಿಜವಾದ ಶಾಂತಿ ಕೇವಲ ಶಾಂತಿಧಾಮದಲ್ಲಿ ಮಾತ್ರ ಸಿಗುತ್ತೆ ಅಂತ ಅದು ವಿವರಿಸುತ್ತೆ. ನಿಜ. ಸೊ ಮನುಷ್ಯನ ಆತ್ಮ ದುಃಖದಿಂದ ಶಾಂತಿಯ ಕಡೆಗೆ ಸಾಗುವ ಈ ಆಂತರಿಕ ಪಯಣದ ಬಗ್ಗೆ ನಾವಿವತ್ತು ನಮ್ಮ ಆಳವಾದ ಅಧ್ಯಯನದಲ್ಲಿ, ಅಂದ್ರೆ ನಮ್ಮ ಡೀಪ್ ಡೈವ್ನಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡೋಣ. ಶ್ಯೂರ್. ಈ ಪಠ್ಯದ ಹಿನ್ನೆಲೆಯನ್ನ ನಾವು ಗಂಭೀರವಾಗಿ ಗಮನಿಸಿದಾಗ, ಅಂದ್ರೆ ಇದು ನಮ್ಮ ಪ್ರಸ್ತುತ ಸ್ಥಿತಿಯನ್ನ ಬಹಳ ವಿಶಿಷ್ಟವಾದ ದೃಷ್ಟಿಕೋನದಿಂದ ವಿಶ್ಲೇಷಣೆ ಮಾಡುತ್ತೆ. ಪ್ರಾಚೀನ ಕಾಲದ ಸತ್ಯಯುಗವನ್ನ ಇದು ಸುಖಧಾಮ ಅಂತ ಕರೆಯುತ್ತೆ, ಮತ್ತು ಇಂದಿನ ಪ್ರಸ್ತುತ ಜಗತ್ತನ್ನ ಕಲಿಯುಗ ಅಥವಾ ದುಃಖಧಾಮ ಅಂತ ಕರೆಯುತ್ತೆ. ಅಂದ್ರೆ ಪಠ್ಯದ ಕಟುವಾದ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ರೌರವ ನರಕ ಅಂತ ಕೂಡ ಬಳಸಿದಾರಲ್ವಾ? ಹೌದು, ರೌರವ ನರಕ ಅಂತಲೇ ಹೇಳಿದ್ದಾರೆ. ಆದ್ರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾದ ಸೂಕ್ಷ್ಮ ವಿಚಾರ ಏನಂದ್ರೆ, ಇದು ಕೇವಲ ಯಾವುದೋ ಭೌಗೋಳಿಕ ಬದಲಾವಣೆ ಅಥವಾ ಐತಿಹಾಸಿಕ ಕಾಲಘಟ್ಟಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ಓಕೆ, ಹಾಗಾದ್ರೆ ಇನ್ಯಾವ ವಿಷಯದ ಬಗ್ಗೆ ಮಾತಾಡ್ತಿದೆ ಇದು? ಇದು ಮುಖ್ಯವಾಗಿ ಮಾನವನ ಪ್ರಜ್ಞೆ, ನೈತಿಕತೆ ಮತ್ತು ಮಾನಸಿಕ ಸ್ಥಿತಿ ಹೇಗೆ ಹಂತ ಹಂತವಾಗಿ ಕುಸಿತ ಬಂತು ಅನ್ನೋದರ ವಿಶ್ಲೇಷಣೆ. ಒಂದು ಕಾಲದಲ್ಲಿ ಪವಿತ್ರತೆ ಮತ್ತೆ ಸುಖಶಾಂತಿಯಿಂದ ತುಂಬಿದ್ದ ಸಮಾಜ ಇವತ್ತು ಹೇಗೆ ಪತಿತವಾಗಿದೆ, ಅಂದ್ರೆ ಪರಸ್ಪರ ಜಗಳ, ಆತಂಕದ ಬೀಡಾಗಿದೆ ಅನ್ನೋದರ ಹಿಂದಿನ ಮನೋವಿಜ್ಞಾನವನ್ನ ಇದು ಬಿಚ್ಚಿಡುತ್ತೆ. ಇದು ನಿಜಕ್ಕೂ ಒಂದು ಪ್ರಮುಖವಾದ ಪ್ರಶ್ನೆಯನ್ನ ಹುಟ್ಟು ಹಾಕುತ್ತೆ ನೋಡಿ. ನಮ್ಮ ಮೂಲಭೂತ ಮನೆಯೇ ಶಾಂತಿಧಾಮ ಆಗಿದ್ರೆ ನಾವೆಲ್ಲರೂ ನಾವೇ ಸೃಷ್ಟಿಸಿಕೊಂಡಿರೋ ಈ ದುಃಖಧಾಮದಲ್ಲಿ, ಅಥವಾ ನೀವು ಹೇಳಿದ ಹಾಗೆ ರೌರವ ನರಕದಲ್ಲಿ ಯಾಕೆ ಸಿಲುಕೊಂಡಿದ್ದೀವಿ? ಅದು ತುಂಬಾ ಸಹಜವಾದ ಕುತೂಹಲ. ಹೌದು. ಅಂದ್ರೆ ಎಲ್ಲಿ, ಯಾವ ಹಂತದಲ್ಲಿ ಈ ಇಡೀ ವ್ಯವಸ್ಥೆ ದಾರಿ ತಪ್ಪಿತು ಅಂತ ಈ ಪಠ್ಯ ಅದಕ್ಕೆ ಬಹಳ ಸ್ಪಷ್ಟವಾದ ಮತ್ತು ನೇರವಾದ ಉತ್ತರ ಕೊಡುತ್ತೆ. ನಮ್ಮೆಲ್ಲ ಸಮಸ್ಯೆಗಳ ಮೂಲನೆ ದೇಹಾಭಿಮಾನ, ಅಥವಾ ಇಂಗ್ಲಿಷ್ನಲ್ಲಿ ಬಾಡಿ ಕಾನ್ಷಿಯಸ್ನೆಸ್ ಅಂತೀವಲ್ಲ, ಅದು. ಓಕೆ, ದೇಹಾಭಿಮಾನ. ಹೌದು. ಪಠ್ಯದಲ್ಲಿ ವಿವರಿಸಿರೋ ಹಾಗೆ ಪ್ರಾಚೀನ ಭಾರತ ಸ್ವರ್ಗ ಆಗಿತ್ತು. ಯಾಕಂದ್ರೆ ಅಲ್ಲಿನ ಜನ ದೇಹಿ ಅಭಿಮಾನಿಗಳಾಗಿದ್ರು. ಅಂದ್ರೆ ತಾವೊಂದು ಆತ್ಮ ಅನ್ನೋ ಸಂಪೂರ್ಣ ಮತ್ತು ಶುದ್ಧ ಅರಿವಿನಲ್ಲಿ ಅವರು ಇದ್ರು. ಆದ್ರೆ ಆಮೇಲೆ ಏನಾಯ್ತು? ಯಾವಾಗ ಮನುಷ್ಯರು ತಾವು ಆತ್ಮ ಅನ್ನೋದನ್ನ ಮರ್ತು ಈ ಭೌತಿಕ ದೇಹವೇ ನಾವು ಅಂತ ನಂಬೋಕೆ ಶುರು ಮಾಡಿದ್ರೋ, ಅಲ್ಲಿಂದಾನೆ ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಅಹಂಕಾರ ಅನ್ನೋ 5 ವಿಕಾರಗಳು ಹುಟ್ಟುಕೊಂಡ್ವು. ಓಹೋ. ಈ 5 ವಿಕಾರಗಳೇ ಮನುಷ್ಯನ ಆತ್ಮಕ್ಕೆ ಅಂಟುಕೊಂಡಿರೋ ದುಃಖದ ಗ್ರಹಣ ಅಂತ ಈ ಪಠ್ಯ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ. ಇಲ್ಲಿ ನನಗೊಂದು ಗಂಭೀರವಾದ ಪ್ರಶ್ನೆ ಕಾಣ್ತಾ ಇದೆ. ಸ್ವಲ್ಪ ಪ್ರಾಯೋಗಿಕವಾಗಿ, ಅಂದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ಖಂಡಿತ, ಹೇಳಿ. ನಮ್ಮ ದೇಹದ ಬಗ್ಗೆ ಕಾಳಜಿ ವಹಿಸೋದು, ಅದು ನಾವೇ ಅಂತ ಭಾವಿಸಿ ಅದರ ರಕ್ಷಣೆ ಮಾಡೋದು ಬದುಕುವ ಸಹಜ ಪ್ರವೃತ್ತಿ ತಾನೇ. ಲೈಕ್ ಚಳಿಯಾದಾಗ ಬೆಚ್ಚಗಿನ ಬಟ್ಟೆ ಹಾಕ್ಕೊಳ್ತೀವಿ, ಹಸಿವಾದಾಗ ಊಟ ಮಾಡ್ತೀವಿ. ಹೌದು, ಅದು ಸಹಜ. ಆದ್ರೆ ಇದನ್ನೆಲ್ಲ ದೇಹಾಭಿಮಾನ ಅಂತ ಕರೆದು ಅದೇ ಎಲ್ಲ ವಿಕಾರಗಳಿಗೆ ಮೂಲ ಅಂತ ಹೇಳೋದು ಸ್ವಲ್ಪ ಅತಿರೇಕ ಅನ್ಸಲ್ವಾ? ಇದು ತುಂಬಾ ಜನರಿಗೆ ಬರೋ ಪ್ರಶ್ನೆನೆ. ನಾನೊಂದು ಉದಾಹರಣೆ ಕೊಡ್ತೀನಿ ನೋಡಿ. ನಾವೊಂದು ವರ್ಚುವಲ್ ರಿಯಾಲಿಟಿ, ಅಂದ್ರೆ VR ಹೆಡ್ಸೆಟ್ ಹಾಕ್ಕೊಂಡು ಯಾವುದೋ ಭಯಾನಕ ವಿಡಿಯೋ ಗೇಮ್ ಆಡ್ತಾ ಇದೀವಿ ಅಂತ ಕಲ್ಪಿಸ್ಕೊಳ್ಳೋಣ. ಓಕೆ. ಗೇಮ್ನಲ್ಲಿರೋ ರಾಕ್ಷಸ ನಮ್ಮ ಕಡೆ ಬಂದಾಗ ನಾವು ನಿಜವಾಗ್ಲೂ ಬೆವರ್ತೀವಿ, ಭಯಪಡ್ತೀವಿ, ಕೂಕ್ಕೊಳ್ತೀವಿ. ಅಂದ್ರೆ ಆ ಕ್ಷಣದಲ್ಲಿ ಆ ಗೇಮ್ ಅನ್ನೋ ಭ್ರಮೆನೇ ನಮಗೆ ವಾಸ್ತವಾಗ್ಬಿಡುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ.
ನಾವು ಈ ದೇಹವೇ ನಾವು ಅಂತ ನಂಬಿ ನರಳ್ತಾ ಇರೋದು ಕೂಡ ಇದೇ ರೀತಿ ಇದೆ ಅನ್ಸುತ್ತೆ. ಆ VR ಹೆಡ್ಸೆಟ್ ತೆಗ್ದಾಗ ನಾವೆಷ್ಟು ಸೇಫ್ ಅಂತ ಗೊತ್ತಾಗೋ ಹಾಗೆ ನಾನು ದೇಹ ಅಲ್ಲ, ಆತ್ಮ ಅಂತ ಅರಿವಾದ್ರೆ ಈ ಎಲ್ಲ ವಿಕಾರಗಳಿಂದ ಮುಕ್ತರಾಗ್ಬೋದಾ? ವಾವ್! ನೀವು ಕೊಟ್ಟಿರೋ ಈ VR ಹೆಡ್ಸೆಟ್ನ ಹೋಲಿಕೆ ಇದೆಯಲ್ಲ, ಇದು ಪಠ್ಯದ ತಾತ್ವಿಕ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಬಹಳ ನಿಖರವಾಗಿದೆ. ಥ್ಯಾಂಕ್ಸ್. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದ ಒಂದು ಪ್ರಮುಖ ವ್ಯತ್ಯಾಸ ಇದೆ. VR ಗೇಮ್ ಆಡುವಾಗ ನಮಗೆ ನಾವು ಕೇವಲ ಗೇಮ್ ಆಡ್ತಾ ಇದ್ದೀವಿ ಅನ್ನೋ ಸಣ್ಣ ಅರಿವಾದ್ರೂ ಎಲ್ಲೋ ಒಂದು ಕಡೆ ಇರುತ್ತೆ. ಹೌದು, ಅದು ನಿಜ. ಆದ್ರೆ ಈ ಪಠ್ಯದ ಪ್ರಕಾರ ಮನುಷ್ಯರು ಆ VR ಹೆಡ್ಸೆಟ್ ಅನ್ನ ತೆಗಿಯೋಕೆ ಸಾಧ್ಯವೇ ಇಲ್ಲ ಅನ್ನೋ ಅಷ್ಟು ಆಳವಾಗಿ ಆ ಭ್ರಮೆಯಲ್ಲಿ ಸಿಲುಕಿಕೊಂಡಿದ್ದಾರೆ. ಓಹ್, ಅಷ್ಟು ಆಳವಾದ ಭ್ರಮೇನಾ? ರೋಧಿಸಲ್ಲ. ಖಂಡಿತ ಇಲ್ಲ. ಆದ್ರೆ ನಾನೇ ಶ್ರೇಷ್ಠ, ನನ್ನ ಬಳಿನೇ ಹೆಚ್ಚು ಸಂಪತ್ತಿರಬೇಕು, ಬೇರೆಯವರು ನನಗಿಂತ ಕೀಳು ಅಂತ ಭಾವಿಸಿ ಅಹಂಕಾರದಿಂದ ವರ್ತಿಸ್ತೀವಲ್ಲ, ಅದು ದೇಹಾಭಿಮಾನ. ಓಹೋ, ಅಂದ್ರೆ ಕೇವಲ ಸರ್ವೈವಲ್ ಅಲ್ಲ, ಈ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ದೇಹಾಭಿಮಾನ ಅಂತ. ಎಕ್ಸಾಕ್ಟ್ಲಿ. ಸಹಜ ಪ್ರವೃತ್ತಿ ಯಾರಿಗೂ ದುಃಖ ಕೊಡೋದಿಲ್ಲ, ಆದ್ರೆ ದೇಹಾಭಿಮಾನ ಬೇರೆಯವ್ರನ್ನ ಶೋಷಣೆ ಮಾಡಕ್ಕೆ ಪ್ರೇರೇಪಿಸುತ್ತೆ. ಈ 5 ವಿಕಾರಗಳನ್ನ ದಾನ ಮಾಡಿದಾಗ, ಅಂದ್ರೆ ಸಂಪೂರ್ಣವಾಗಿ ಬಿಟ್ಟಾಗ ಮಾತ್ರ ಮನುಷ್ಯರು 16 ಕಲಾ ಸಂಪೂರ್ಣರಾಗೋಕ್ಕೆ ಸಾಧ್ಯ ಅಂತ ಪಠ್ಯ ಪ್ರತಿಪಾದಿಸುತ್ತೆ. ಒಂದ್ ನಿಮಿಷ, 16 ಕಲಾ ಸಂಪೂರ್ಣ ಅಂದ್ರೆ ಏನು? ಇದು ಯಾವ್ದಾದ್ರೂ ರೇಖಾಗಣಿತದ ಅಳತೆನಾ ಅಥವಾ ಡಿಗ್ರಿನಾ? ಇಲ್ಲ. ಈ ಪದ ಬಳಕೆ ಸ್ವಲ್ಪ ಗೊಂದಲ ಉಂಟು ಮಾಡಬಹುದು. ಇದನ್ನ ಸ್ವಲ್ಪ ಸರಳವಾಗಿ ಬಿಡಿಸಿ ಹೇಳ್ತೀರಾ? ಖಂಡಿತ. ಇದೊಂದು ಪ್ರಾಚೀನ ಭಾರತೀಯ ಆಧ್ಯಾತ್ಮಿಕ ಅಳತೆಗೋಲು. ಇದನ್ನ ನಾವು ಚಂದ್ರನ ಕಲೆಗಳಿಗೆ ಹೋಲಿಸಿ ಅರ್ಥ ಮಾಡ್ಕೋಬಹುದು. ಓಕೆ, ಚಂದ್ರನ ಕಲೆಗಳು. ಹೌದು. ಚಂದ್ರ ಹೇಗೆ ಅಮಾವಾಸ್ಯೆಯ ಕತ್ತಲಿಯಿಂದ ಶುರುವಾಗಿ ಹುಣ್ಣಿಮೆಯವರೆಗೆ ಹಂತ ಹಂತವಾಗಿ ಬೆಳಿತಾನೋ, ಆ 16 ಕಲೆಗಳು ಅಥವಾ ಹಂತಗಳು ಪೂರ್ಣತೆಯಂದ ಸೂಚಿಸ್ತವೆ. ಅರ್ಥ ಆಗ್ತಿದೆ. 16 ಕಲಾ ಸಂಪೂರ್ಣ ಅಂದ್ರೆ ಯಾವುದೇ ಕಲ್ಮಶ ಇಲ್ಲದ ಸಂಪೂರ್ಣ ಶುದ್ಧ ಮತ್ತು ಪರಿಪೂರ್ಣ ಸ್ಥಿತಿ. ಚಂದ್ರ ಹುಣ್ಣಿಮೆಯ ದಿನ ಹೇಗೆ ಸಂಪೂರ್ಣವಾಗಿ ಬೆಳಗುತ್ತಾನೋ, ಆತ್ಮ ತನ್ನ ಎಲ್ಲ ವಿಕಾರಗಳನ್ನ ಕಳೆದುಕೊಂಡಾಗ ಅಷ್ಟು ಪರಿಪೂರ್ಣ ಆಗತ್ತೆ. ವಾವ್, ಇದೊಂದು ಸುಂದರವಾದ ರೂಪಕ. ಹೌದು. ಆದ್ರೆ ಈ ಸ್ಥಿತಿಯನ್ನ ತಲುಪೋಕೆ ಮನುಷ್ಯ ಗುರುಗಳಿಂದ ಸಾಧ್ಯವಿಲ್ಲ ಅನ್ನೋ ಕ್ರಾಂತಿಕಾರಿ ವಿಚಾರವನ್ನ ಈ ಪಠ್ಯ ಹೇಳುತ್ತೆ. ಮನುಷ್ಯ ಗುರುಗಳಿಂದ ಸಾಧ್ಯ ಇಲ್ವಾ? ಯಾಕೆ? ಯಾಕಂದ್ರೆ ಮುಳುಗುತ್ತಾ ಇರೋ ಒಬ್ಬ ವ್ಯಕ್ತಿ ಮುಳುಗುತ್ತಾ ಇರೋ ಮತ್ತೊಬ್ಬ ವ್ಯಕ್ತಿಯನ್ನ ರಕ್ಷಣೆ ಮಾಡೋಕೆ ಸಾಧ್ಯವಿಲ್ಲ ಅಲ್ವಾ? ಖಂಡಿತ. ಲಾಜಿಕಲ್ ಆಗಿದೆ. ಅದೇ ರೀತಿ ಮನುಷ್ಯರು ಮನುಷ್ಯರಿಗೆ ಮುಕ್ತಿಯನ್ನ ನೀಡೋಕೆ ಸಾಧ್ಯವಿಲ್ಲ. ಕೇವಲ ಪರಮತಂದೆ ಅಥವಾ ಪರಮಾತ್ಮನೊಬ್ಬನೇ ಈ ಮುಕ್ತಿ ಮತ್ತು ಜೀವನ್ಮುಕ್ತಿಯನ್ನ ನೀಡಬಲ್ಲ ಅಂತ ಈ ಪಠ್ಯ ಹೇಳುತ್ತೆ. ಇದಂತೂ ನಿಜಕ್ಕೂ ಆಳವಾದ ವಿಚಾರ. ಹಾಗಾದರೆ ಈ ವಿಕಾರಗಳಿಂದ ಹೊರಬರೋಕೆ ಕೇವಲ ನಾನು, ನನ್ನ ಮನಸ್ಸು ಅಂತ ವೈಯಕ್ತಿಕವಾಗಿ ಪ್ರಯತ್ನಪಟ್ರೆ ಸಾಲ್ದು ಎಂದಾಯ್ತು. ಹೌದು, ಇದು ಕೇವಲ ವೈಯಕ್ತಿಕ ಪ್ರಯತ್ನ ಅಲ್ಲ. ಈ ಪಠ್ಯ ಇಡೀ ಪ್ರಪಂಚದ ಇತಿಹಾಸ ಮತ್ತು ಭೂಗೋಳವನ್ನ ಒಂದು ಬೃಹತ್ ನಾಟಕದ ಚಕ್ರ ಅಂತ ಕರೆಯುತ್ತೆ. ಈ 5000 ವರ್ಷಗಳ ಚಕ್ರದ ಹಿಂದಿನ ತರ್ಕ ಏನು? ಈ ಇಡೀ ಪ್ರಕ್ರಿಯೆ ಹೇಗೆ ಕೆಲಸ ಮಾಡುತ್ತೆ? ನೋಡಿ, ಈ ಪಠ್ಯ ಇಡೀ ಮಾನವ ಸೃಷ್ಟಿಯನ್ನ ಒಂದು ಬೃಹತ್ ವೃಕ್ಷಕ್ಕೆ ಹೋಲಿಸುತ್ತೆ ಮತ್ತು ಈ ಇಡೀ ಪ್ರಕ್ರಿಯೆಯ ಆಯುಸ್ಸು ಕೇವಲ 5000 ವರ್ಷಗಳು ಅಂತ ಹೇಳುತ್ತೆ. ಓಕೆ, ಜಸ್ಟ್ 5000 ವರ್ಷ. ಹೌದು. ಇದೊಂದು ನಿರಂತರವಾಗಿ ಪುನರಾವರ್ತನೆ ಆಗೋ ನಾಟಕ, ಅಂದ್ರೆ ರಿಪೀಟ್ ಆಗ್ತಾ ಇರೋ ಡ್ರಾಮಾ. ಸತ್ಯಯುಗದಿಂದ ಶುರುವಾಗಿ ಕಲಿಯುಗದ ಅಂತ್ಯದವರೆಗೂ ನಡೆಯೋ ಒಂದು ಚಕ್ರ ಇದು. ಅಂದ್ರೆ ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅನ್ನೋ ಹಾಗೆ. ಆದ್ರೆ ಇದರಲ್ಲಿರೋ ಒಂದು ಅತ್ಯಂತ ಕುತೂಹಲಕಾರಿ ಮತ್ತು ಸಾಮಾಜಿಕವಾಗಿ ಸೂಕ್ಷ್ಮವಾದ ವಾಸ್ತವ ಏನಂದ್ರೆ, ಪಠ್ಯ ಭಗವಂತನನ್ನ ಬಡವರ ಬಂಧು ಅಂತ ಕರೆಯುತ್ತೆ. ಆ ಭಾಗ ಓದುವಾಗ ನನಗೂ ಆಶ್ಚರ್ಯ ಆಯಿತು. ಅಂದ್ರೆ ಇಂದಿನ ಪ್ರಾಯೋಗಿಕ ಜಗತ್ತನ್ನ ಒಮ್ಮೆ ನೋಡಿ. ಹೌದು. ಹಣ ಇದ್ರೆ 99% ದೈನಂದಿನ ಸಮಸ್ಯೆಗಳು ಬಗೆಹರಿದು ಬಿಡ್ತವೆ ಅಲ್ವಾ? ಉತ್ತಮ ಆಸ್ಪತ್ರೆ, ಶಿಕ್ಷಣ, ಭದ್ರತೆ ಎಲ್ಲವೂ ಹಣದಿಂದಲೇ ಸಿಗುತ್ತೆ. ನಿಜ, ಇಂದಿನ ವಾಸ್ತವ ಅದೇ. ಆಧುನಿಕ ಪ್ರಪಂಚಂತೂ ಶ್ರೀಮಂತರನ್ನ, ಕೋಟ್ಯಾಧೀಶ್ವರರನ್ನ ಆದರ್ಶವಾಗಿ ರೋಲ್ ಮಾಡೆಲ್ ಆಗಿ ನೋಡುತ್ತೆ. ಯಶಸ್ಸು ಅಂದ್ರನೇ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನೋ ಹಾಗೆ ಆಗೋಗಿದೆ. ಹೌದು, ಯಶಸ್ಸಿನ ಡೆಫಿನಿಷನ್ ಬದಲಾಗಿದೆ. ಆದರೆ ಈ ಪಠ್ಯ ಈ ಭೌತಿಕ ಸಂಪತ್ತನ್ನ ಕೇವಲ ಮಾಯೆಯ ಆಡಂಬರ ಅಂತ ಕರೆಯುತ್ತೆ. ಇದು ಹಣ ಇಲ್ದವರು ತಮ್ಮ ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ಳೋಕೆ ಕಟ್ಕೊಂಡಿರೋ ಒಂದು ಅನುಕೂಲಕರ ಫಿಲಾಸಫಿ ಅಂತ ಅನ್ಸೋದಿಲ್ವಾ? ಇದು ತುಂಬಾ ವ್ಯಾಲಿಡ್ ಪಾಯಿಂಟ್ ಅಲ್ವಾ? ಯಾಕಂದ್ರೆ ಶ್ರೀಮಂತರು ಈ ಜ್ಞಾನವನ್ನ ಅರಗಿಸ್ಕೊಳ್ಳೋಕೆ ಕಷ್ಟಪಡ್ತಾರೆ.
ಕೊನೆಗೆ ಈ ಹಣ ಮತ್ತು ಸಂಪತ್ತು ಮಣ್ಣಿನ ಪಾಲಾಗತ್ತೆ ಅನ್ನೋ ಕಟು ಸತ್ಯವನ್ನ ಇದು ಎಚ್ಚರಿಸುತ್ತೆ. ಅಂದ್ರೆ ಯಶಸ್ಸು ಅಂದ್ರೆ ಏನು ಅನ್ನೋ ಆಧುನಿಕ ಜಗತ್ತಿನ ವ್ಯಾಖ್ಯಾನವನ್ನೇ ಇದು ಸಂಪೂರ್ಣವಾಗಿ ಬುಡಮೇಲ್ ಮಾಡ್ತಾ ಇದೆಯಲ್ಲ. ಖಂಡಿತ ಮಾಡ್ತಾ ಇದೆ. ಆದ್ರೆ ನೀವು ಹೇಳಿದ ಆ ಪ್ರಾಯೋಗಿಕ ಸತ್ಯ ಇದೆಯಲ್ಲ, ಅದನ್ನ ಈ ಪಠ್ಯ ನಿರಾಕರಿಸೋದಿಲ್ಲ. ಹಣದಿಂದ ಭೌತಿಕ ಸೌಲಭ್ಯಗಳು ಸಿಗುತ್ತೆ ಅನ್ನೋದು ಸತ್ಯನೇ. ಆದ್ರೆ ಆ ಸೌಲಭ್ಯಗಳು ನಮ್ಗೆ ಶಾಶ್ವತ ಶಾಂತಿಯನ್ನ ಕೊಡುತ್ತಾ ಅನ್ನೋದು ಇಲ್ಲಿನ ಮೂಲ ಪ್ರಶ್ನೆ. ಆಹಾ, ಶಾಶ್ವತ ಶಾಂತಿ. ಹೌದು. ಪಠ್ಯ ಸಂಪತ್ತನ್ನ ಅಥವಾ ಹಣವನ್ನ ವಿರೋಧಿಸ್ತಿಲ್ಲ, ಬದಲಾಗಿ ಆ ಸಂಪತ್ತಿನ ಮೇಲಿರೋ ಅಹಂಕಾರ ಮತ್ತು ಮೋಹವನ್ನ ವಿರೋಧಿಸ್ತಾ ಇದೆ. ಓಕೆ, ಕ್ಲಿಯರ್. ಈ ಭೌತಿಕ ವಸ್ತುಗಳೇ ಶಾಶ್ವತ ಅಂತ ನಂಬಿ ಅದಕ್ಕಾಗಿ ಪರಸ್ಪರ ಕಾದಾಡ್ತೀವಲ್ಲ, ಅದನ್ನೇ ಇದು ಮಾಯೆ ಅಂತ ಕರೆಯೋದು. ಅದಕ್ಕೆ ಉದಾಹರಣೆಯಾಗಿ ಪಠ್ಯದಲ್ಲಿ ಆ ಮಹಾಭಾರತ ಯುದ್ಧದ ಉಲ್ಲೇಖ ಬರುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಈ ಪಠ್ಯ ಕೇವಲ ಕುರುಕ್ಷೇತ್ರದಲ್ಲಿ ನಡೆದ ಭೌತಿಕ ಅಥವಾ ಐತಿಹಾಸಿಕ ಯುದ್ಧದ ಬಗ್ಗೆ ಹೇಳ್ತಾ ಇಲ್ಲ. ಓಕೆ. ಪ್ರಸ್ತುತ ಜಗತ್ತಿನಲ್ಲಿ ನಮ್ಮ ಮನಸ್ಸಿನೊಳಗೆ ಮತ್ತು ಸಮಾಜದಲ್ಲಿ ನಡೀತಾ ಇರೋ ಈ ಅಹಂಕಾರ, ಸ್ಪರ್ಧೆ, ಭ್ರಷ್ಟಾಚಾರ ಮತ್ತು ವಿನಾಶಕಾರಿ ಪ್ರವೃತ್ತಿಗಳನ್ನೇ ಇದು ಮಹಾಭಾರತ ಯುದ್ಧ ಅಂತ ಕರೀತಾ ಇದೆ. ಓ, ಅಂದ್ರೆ ಇದು ನಮ್ಮ ಒಳಗಿನ ಯುದ್ಧ. ಹೌದು. ಈ ಯುದ್ಧದ ಅಂತಿಮ ಉದ್ದೇಶನೇ ಈ ಮಾಯೆಯ ರಾಜ್ಯವನ್ನ, ಅಂದ್ರೆ ಅಹಂಕಾರದ ಸಾಮ್ರಾಜ್ಯವನ್ನ ನಾಶ ಮಾಡೋದು. ನಾವೀಗ ಕಲ್ಲು ಬುದ್ಧಿಯವರಾಗಿದ್ದೀವಿ ಅಂತ ಪಠ್ಯ ಹೇಳತ್ತೆ. ಕಲ್ಲು ಬುದ್ಧಿ ಅಂದ್ರೆ ಸೆನ್ಸಿಟಿವಿಟಿ ಕಳ್ಕೊಂಡಿದೀವಿ ಅಂತನಾ? ಹೌದು. ನೈತಿಕ ಸಂವೇದನೆಗಳನ್ನ ಕಳ್ಕೊಂಡಿದ್ದೀವಿ. ಈ ಕಲ್ಲು ಬುದ್ಧಿಯಿಂದ ಪುನಃ ವಜ್ರಸಮಾನ ಬುದ್ಧಿಯತ್ತ, ಅಂದ್ರೆ ಸ್ಪಷ್ಟ ಮತ್ತು ಶುದ್ಧ ಪ್ರಜ್ಞೆಯತ್ತ ಸಾಗುವ ಅನಿವಾರ್ಯತೆಯನ್ನ ಇದು ವಿವರಿಸತ್ತೆ. ವಾವ್, ಈ ತಾತ್ವಿಕ ಚರ್ಚೆ ಕೇಳಕ್ಕೆ ಬಹಳ ಅದ್ಭುತವಾಗಿದೆ. ಆದರೆ ದಿನನಿತ್ಯದ ಆಫೀಸ್, ಟ್ರಾಫಿಕ್, ಮನೆಯ ಜವಾಬ್ದಾರಿಗಳ ನಡುವೆ ಇದನ್ನ ಪ್ರಾಕ್ಟಿಕಲ್ ಆಗಿ ಅಳವಡಿಸ್ಕೊಳ್ಳೋದು ಹೇಗೆ? ಅದೇ ಅಲ್ವಾ ನಮ್ಮ ಅಂತಿಮ ಗುರಿ. ಹೌದು. ಪಠ್ಯದ ಕೊನೆಯ ಭಾಗದಲ್ಲಿ ಬರೋ ವರದಾನ ಮತ್ತು ಸ್ಲೋಗನ್ ವಿಭಾಗಗಳು ಇದರ ಬಗ್ಗೆ ಬಹಳ ಪ್ರಾಯೋಗಿಕವಾದ ವಿಚಾರಗಳನ್ನು ಹಂಚಿಕೊಳ್ತವೆ. ಖಂಡಿತ. ಅಲ್ಲಿ ಸರ್ವಸಮರ್ಪಣೆಯ ಬಗ್ಗೆ ಹೇಳಲಾಗಿದೆ. ಅಂದ್ರೆ ವಿಕಾರಗಳ ವಂಶದ ಒಂದು ಸಣ್ಣ ಅಂಶವನ್ನು ಬಿಡದೆ ಸಮಾಪ್ತಿಗೊಳಿಸಬೇಕು ಅಂತಿದೆ. ನಾವು ಕೇವಲ ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಂಡ್ರೆ ಸಾಲದಾ? ಖಂಡಿತ ಸಾಲದು. ನೀವು ಕೇವಲ 90% ವಿಕಾರಗಳನ್ನ ಬಿಟ್ರೆ ಸಾಲದು. 100% ಬಿಡ್ಬೇಕು ಅಂತ ಪಠ್ಯ ಆಗ್ರಹ ಮಾಡುತ್ತೆ. 100% ಬಿಡ್ಬೇಕಾ? ಯಾಕೆ ಅಷ್ಟು ಸ್ಟ್ರಿಕ್ಟ್? ಯಾಕಂದ್ರೆ ಮಾಯೆ ಅಥವಾ ಆ ಭ್ರಮೆಯ ಶಕ್ತಿ ಅತ್ಯಂತ ತೀಕ್ಷ್ಣವಾಗಿದೆ ಅಂತ ಇದು ಗಂಭೀರವಾದ ಎಚ್ಚರಿಕೆ ಕೊಡುತ್ತೆ. ನಿಮ್ಮ ಹಳೆಯ ಸಂಸ್ಕಾರಗಳ ಅಥವಾ ಕೆಟ್ಟ ಅಭ್ಯಾಸಗಳ ಒಂದು ಸಣ್ಣ ತುಂಡು ಉಳಿದುಕೊಂಡಿದ್ರೂ ಸಾಕು, ಅದು ನಿಮ್ಮನ್ನ ಮತ್ತೆ ತನ್ನ ಹಿಡಿತಕ್ಕೆ ತಗೊಂಡ್ಬಿಡುತ್ತೆ. ಓಹೋ. ಹಾಗೆಯೇ ಸ್ಲೋಗನ್ನಲ್ಲಿ ಇನ್ನೊಂದು ಅತ್ಯಂತ ಸೂಕ್ಷ್ಮ ವಿಚಾರ ಇದೆ. ಯಾರಿಗಾದ್ರೂ ಅವರ ವಿಶೇಷತೆಯ ಕಾರಣದಿಂದ ವಿಶೇಷವಾದಿ ಆಕರ್ಷಿತರಾಗೋದು ಅಥವಾ ಆ ಸೆಳೆತಕ್ಕೊಳಗಾಗೋದು ಕೂಡ ಒಂದ್ ರೀತಿಯ ಬಂಧನವೇ ಅಂತ ಹೇಳಲಾಗಿದೆ. ಅಂದ್ರೆ ಕೇವಲ ದ್ವೇಷ ಮಾಡೋದು ಮಾತ್ರವಲ್ಲ? ಹೌದು. ಕೇವಲ ದ್ವೇಷ ಅಥವಾ ಕ್ರೋಧವಷ್ಟೇ ಅಲ್ಲ. ಭೌತಿಕ ಆಕರ್ಷಣೆ ಮತ್ತು ಅತಿಯಾದ ಅವಲಂಬನೆ ಕೂಡ ನಮ್ಮ ಆತ್ಮವನ್ನ ಬಂಧಿಸುತ್ತೆ. ನನಗಂತೂ ಈ ಮಾಯೆಯ ಕ್ಯಾಚಿಂಗ್ ಪವರ್ ಅನ್ನೋ ಪದ ಬಳಕೆ ತುಂಬಾ ಇಷ್ಟ ಆಯಿತು ಮತ್ತು ತುಂಬಾ ಪ್ರಸ್ತುತ ಅನಿಸ್ತು. ಹೌದಲ್ವಾ? ಹೌದು. ನಾನಿದನ್ನ ಇಂದಿನ ಸ್ಮಾರ್ಟ್ಫೋನ್ ಅಲ್ಗಾರಿದಮ್ಗಳಿಗೆ ಹೋಲಿಸ್ತೀನಿ. ನೋಡಿ, ನೀವು ಆನ್ಲೈನ್ನಲ್ಲಿ ನಿಮ್ಮ ಹಳೆಯ ಆಸಕ್ತಿಯ ಅಂದ್ರೆ ಯಾವುದೋ ಒಂದು ಜಂಕ್ ಫುಡ್ ವಿಡಿಯೋ ಅಥವಾ ನಿಮಗಿಷ್ಟವಿಲ್ಲದ ರಾಜಕೀಯ ವಿವಾದದ ಒಂದು ಸಣ್ಣ ವಿಡಿಯೋನ ಕೇವಲ 1 ಸೆಕೆಂಡ್ ಹೆಚ್ಚು ಹೊತ್ತು ನೋಡಿದ್ರೆ ಸಾಕು. ಹೌದು. ಆಮೇಲೇನಾಗುತ್ತೆ? ಆ ಅಲ್ಗಾರಿದಮ್ ತಕ್ಷಣ ಅದನ್ನ ಗ್ರಹಿಸ್ಬಿಡುತ್ತೆ. ಆಮೇಲೆ ನಿಮ್ಮನ್ನ ಮತ್ತೆ ಮತ್ತೆ ಅದೇ ರೀತಿಯ ಕಂಟೆಂಟ್ ತೋರಿಸಿ ತನ್ನ ಬಲೆಗೆ ಎಳ್ಕೊಂಡ್ಬಿಡುತ್ತೆ. ನೀವು ಅರಿವಿಲ್ಲದೇನೆ ಗಂಟೆಗಟ್ಟಲೆ ಸ್ಕ್ರಾಲ್ ಮಾಡ್ತಾನೇ ಇರ್ತೀರ. ಖಂಡಿತ. ಇದು ಎಲ್ಲರ ಅನುಭವ. ಮಾಯೆ ಕೂಡ ಹೀಗೆ ಕೆಲಸ ಮಾಡುತ್ತೆ ಅನ್ಸುತ್ತೆ. ನಮ್ಮ ಹಳೆಯ ವಿಕಾರಗಳ ಸರ್ಚ್ ಹಿಸ್ಟ್ರಿಯನ್ನ ನಾವು ಸಂಪೂರ್ಣವಾಗಿ ಡಿಲೀಟ್ ಮಾಡದಿದ್ರೆ ಆ ಮಾಯೆ ತನ್ನ ಕ್ಯಾಚಿಂಗ್ ಪವರ್ ಬಳಸಿ ನಮ್ಮನ್ನ ಮತ್ತೆ ಅದೇ ದುಃಖದ ಸುಳಿಗೆ ನೂಕುತ್ತೆ. ಆ ಅಲ್ಗೋರಿದಮ್ ಹೋಲಿಕೆ ಇದೆಯಲ್ಲ, ಅದು ಇಲ್ಲಿನ ಅಪಾಯವನ್ನ ಬಹಳ ನಿಖರವಾಗಿ ಬಿಂಬಿಸುತ್ತೆ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದ ಒಂದು ಭಯಾನಕ ವಾಸ್ತವ ಇದೆ ಗೊತ್ತಾ? ಅದೇನು? ಸ್ಮಾರ್ಟ್ಫೋನನ್ನ ನೀವು ಬೇಕಾದ್ರೆ ಸ್ವಿಚ್ ಆಫ್ ಮಾಡಿ ಪಕ್ಕಕ್ಕಿಡಬಹುದು, ಆ ಅಲ್ಗಾರಿದಮ್ನಿಂದ ತಪ್ಪಿಸ್ಕೊಳ್ಬೋದು. ಆದ್ರೆ ಈ ಮಾಯೆಯ ಅಲ್ಗಾರಿದಮ್ ನಿಮ್ಮ ಸ್ವಂತ ಮನಸ್ಸಿನಲ್ಲಿಯೇ 24 ಗಂಟೆಗಳ ಕಾಲ ಓಡ್ತಾನೇ ಇರುತ್ತೆ. ನೀವು ಎಲ್ಲಿಗೆ ಹೋದ್ರೂ ಅದು ನಿಮ್ಮ ಜೊತೆನೇ ಇರುತ್ತೆ. ಓ ಗಾಡ್, ಅದ್ ನಿಜ. ಅದಕ್ಕಾಗಿಯೇ ಪಠ್ಯ ಸರ್ವಸಮರ್ಪಣೆಯ ಅಗತ್ಯವನ್ನ ಒತ್ತಿ ಹೇಳೋದು. ನಿಮ್ಮ ಮನಸ್ಸಿನ ಹಿನ್ನೆಲೆಯಲ್ಲಿ ಓಡ್ತಾಯೋ ಈ ಅಹಂಕಾರದ ಅಲ್ಗಾರಿದಮ್ ಅನ್ನ ಸಂಪೂರ್ಣವಾಗಿ ಫಾರ್ಮ್ಯಾಟ್ ಮಾಡ್ಬೇಕು ಅಂತ. ಕಂಪ್ಲೀಟ್ ಫಾರ್ಮ್ಯಾಟ್? ಹೌದು. ಈ ಮಾಯೆಯ ಬಲೆಯಿಂದ ತಪ್ಪಿಸ್ಕೊಳ್ಳೋಕೆ
ಪಠ್ಯ ತನ್ನ ಅವ್ಯಕ್ತ ಇಶಾರೆಯಲ್ಲಿ ಅಂದ್ರೆ ಆ ಸೂಚನೆಯಲ್ಲಿ ಒಂದು ಅತ್ಯಂತ ಸುಂದರವಾದ ಮತ್ತು ಪ್ರಾಯೋಗಿಕ ಪರಿಹಾರ ಕೊಡುತ್ತೆ. ಅದೇ ಮಧುರತೆ ಮತ್ತು ನಮ್ರತೆ. ಅಂದ್ರೆ ಕೇವಲ ಬೌದ್ಧಿಕವಾಗಿ ಇದನ್ನ ಅರ್ಥ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಅದನ್ನ ನಮ್ಮ ನಡವಳಿಕೆಯಲ್ಲಿ ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕು ಅಂತ ಹೇಳ್ತಿದ್ದೀರಾ? ಹೌದು, ಎಕ್ಸಾಕ್ಟ್ಲಿ. ದೈನಂದಿನ ಜೀವನದಲ್ಲಿ ಕ್ರೋಧದ ಬೆಂಕಿಯನ್ನ ಶಮನ ಮಾಡೋಕೆ ಈ ಗುಣಗಳನ್ನ ಹೇಗೆ ಅಳವಡಿಸ್ಕೊಳ್ಬೇಕು ಅಂತ ಅದು ಹೇಳುತ್ತೆ. ನಮ್ಮ ಮನಸ್ಸು ಮತ್ತು ಮುಖದಲ್ಲಿರೋ ಕಹಿತನವನ್ನ ಮೊದಲು ದೂರ ಮಾಡಬೇಕು. ನಮ್ಮ ಸಂಪರ್ಕಕ್ಕೆ ಬರೋ ಪ್ರತಿಯೊಬ್ರಿಗೂ ಅವರು ಎಷ್ಟೇ ಪ್ರಚೋದನೆ ನೀಡಿದ್ರೂ ಮಧುರವಾದ ಮಾತು ಅಥವಾ ಶಕ್ತಿಶಾಲಿ ಮತ್ತು ಶಾಂತ ದೃಷ್ಟಿಯನ್ನ ನೀಡಬೇಕು. ವಾವ್! ಇದು ಕೇವಲ ಕೇಳೋಕೆ ಚೆನ್ನಾಗಿರೋ ತತ್ವ ಅಲ್ಲ, ಇದು ದಿನನಿತ್ಯದ ಘರ್ಷಣೆಗಳನ್ನ ತಪ್ಪಿಸುವ, ನಮ್ಮ ಎನರ್ಜಿಯನ್ನು ಉಳಿಸುವ ಅತ್ಯಂತ ಪ್ರಾಯೋಗಿಕ ಅಸ್ತ್ರ. ಈ ಸಂಪೂರ್ಣ ಪಠ್ಯವನ್ನ ಒಮ್ಮೆ ಕ್ರೋಢೀಕರಿಸಿ ಅಂದ್ರೆ ಸಮರೈಸ್ ಮಾಡಿ ನೋಡೋದಾದ್ರೆ ನಮಗೆ ಸ್ಪಷ್ಟವಾಗುವ ಒಂದು ವಿಚಾರ ಇದೆ. ಏನ್ ಹೇಳಿ? ನರಕದಿಂದ ಸ್ವರ್ಗದೆಡೆಗಿನ ಈ ಪಯಣ ಇದೆಯಲ್ಲ, ಇದು ಯಾವುದೋ ರಾಕೆಟ್ ಹತ್ತಿ ಹೊರಗಿನ ಪ್ರಪಂಚದಲ್ಲಿ ಭೌತಿಕವಾಗಿ ಮಾಡೋ ಪ್ರಯಾಣ ಅಲ್ಲ, ಬದಲಾಗಿ ಇದು ನಮ್ಮೊಳಗೆ ನಡಿಬೇಕಾದ ಒಂದು ಆಂತರಿಕ ಪಯಣ. ಖಂಡಿತ. ನಮ್ಮ ಒಳಗಿನ 5 ವಿಕಾರಗಳನ್ನ ದಾನ ಮಾಡಿ ನಾನು ಕೇವಲ ಈ ಭೌತಿಕ ದೇಹ ಅಲ್ಲ ಅನ್ನೋ ದೇಹಾಭಿಮಾನದಿಂದ ಹೊರಬರ್ಬೇಕು. ಆಮೇಲೆ ನಾನೊಂದು ಶಾಂತ ಸ್ವರೂಪದ ಆತ್ಮ ಅನ್ನೋ ಆತ್ಮಾಭಿಮಾನಿ ಆಗುವ ನಿರಂತರ ಪ್ರಕ್ರಿಯೆ ಇದು, ಅಲ್ವಾ? 100% ಸತ್ಯ. ಇಂದಿನ ದಿನಗಳಲ್ಲಿ ನಾವೆಲ್ಲರೂ ವಿಪರೀತ ಮಾಹಿತಿಯ ಹೊರೆ, ನಿರಂತರ ಒತ್ತಡ ಮತ್ತು ಪರಸ್ಪರ ಹೊಡೆದಾಟಗಳು ಮತ್ತು ಅನಗತ್ಯ ಸ್ಪರ್ಧೆ ಇರೋ ಜಗತ್ನಲ್ಲಿ ಬದುಕ್ತಾ ಇದ್ದೀವಿ. ಹೌದು, ಅದು ನಮ್ಮ ರಿಯಾಲಿಟಿ. ಇಂತಹ ಸಮಯದಲ್ಲಿ ನಮ್ಮ ನಿಜವಾದ ಮನೆ ಶಾಂತಿಧಾಮ ಅನ್ನೋದನ್ನ ನೆನಪಿಸ್ಕೊಳ್ಳೋದು ನಮ್ಮ ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳೋಕೆ ಅತ್ಯಗತ್ಯ. ಮೆಂಟಲ್ ಹೆಲ್ತ್ಗೆ ತುಂಬಾ ಮುಖ್ಯ ಇದು. ಯಾರೋ ನಮ್ಮನ್ನ ಕೆಣಕಿದಾಗ ಅಥವಾ ನಾವಂದುಕೊಂಡ ಹಾಗೆ ಯಾವುದೋ ವಸ್ತು ಸಿಗಲಿಲ್ಲ ಅಂತ ಪರಿತಪಿಸುವಾಗ ಇದು ಕೇವಲ ಒಂದು ನಾಟಕದ ದೃಶ್ಯ, ನನ್ನ ಅಸಲಿ ರೂಪ ಶಾಂತಿ ಅಂತ ನೆನಪಿಸ್ಕೊಳ್ಳೋದಿದೆಯಲ್ಲ, ಅದು ಬಹಳ ದೊಡ್ಡ ನೆಮ್ಮದಿಯನ್ನ ಕೊಡುತ್ತೆ. ಎಕ್ಸಾಕ್ಟ್ಲಿ. ಈ ಭೌತಿಕ ಜಗತ್ತಿನ ಕೃತಕ ಆಕರ್ಷಣೆಗಳಿಂದ ನಮ್ಮ ಮನಸ್ಸನ್ನ ಮುಕ್ತವಾಗಿಡೋದು ನಮ್ಗೆ ದೀರ್ಘಕಾಲಿಕ ಶಕ್ತಿಯನ್ನ ಅಂದ್ರೆ ಲಾಂಗ್ ಟರ್ಮ್ ಎನರ್ಜಿಯನ್ನ ನೀಡುತ್ತೆ. ಇದು ನಿಜಕ್ಕೂ ನಮ್ಮ ದೈನಂದಿನ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಬಲ್ಲ ಅದ್ಭುತವಾದ ವಿಚಾರ. ಈ ಆಳವಾದ ಅಧ್ಯಯನವನ್ನ ಮುಕ್ತಾಯಗೊಳಿಸೋ ಮುನ್ನ ಒಂದು ನಿಮಿಷ ಹೇಳಿ. ಇದು ಒಂದು ಪ್ರಚೋದನಾತ್ಮಕ ಚಿಂತನೆ. ಒಮ್ಮೆ ಯೋಚನೆ ಮಾಡ್ನೋಡಿ. ಈ ಪಠ್ಯ ಹೇಳೋ ಹಾಗೆ ಪ್ರಸ್ತುತ ಜಗತ್ತನ್ನ 5,000 ವರ್ಷಗಳ ಒಂದು ಬೃಹತ್ ನಾಟಕ ಅಂತ ನೀವು ಒಪ್ಕೊಂಡ್ರೆ, ಇಂದು ಬೆಳಗ್ಗೆ ಟ್ರಾಫಿಕ್ನಲ್ಲಿ ಸಿಲ್ಕೊಂಡಾಗ ನಿಮ್ಗಾದ ಕಿರಿಕಿರಿ ಅಥವಾ ಆಫೀಸ್ನಲ್ಲಿ ಎದುರಾದ ದೊಡ್ಡ ಸಮಸ್ಯೆಯನ್ನ ನೀವು ಹೇಗ್ ನೋಡ್ತೀರಾ? ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ಹೌದಲ್ವಾ? ಆ ಇಡೀ 5,000 ವರ್ಷಗಳ ಟೈಮ್ಲೈನ್ನಲ್ಲಿ ಇಂದಿನ ನಿಮ್ಮ ಈ ಸಮಸ್ಯೆ ಕೇವಲ ಒಂದು ಸಣ್ಣ, ಅತ್ಯಂತ ಕ್ಷಣಿಕ ದೃಶ್ಯ ಮಾತ್ರ ಅಲ್ವಾ? ಹಾಗೆ ನೋಡಕ್ ಸಾಧ್ಯ ಆದ್ರೆ ಆ ಕ್ಷಣದಲ್ಲಿ ನಿಮ್ಮ ಪ್ರತಿಕ್ರಿಯೆ ಎಷ್ಟು ಬದಲಾಗಬಹುದು? ಖಂಡಿತ ತುಂಬಾ ಬದಲಾಗತ್ತೆ. ಆ ಕೋಪ, ಆ ಹತಾಶೆ ಎಲ್ಲವೂ ಅರ್ಥಹೀನ ಅಂತ ಅನ್ಸಿ ಆ VR ಹೆಡ್ಸೆಟ್ ತೆಗೆದಾಗಿನ ನಿರಾಳತೆ ನಿಮ್ಮದಾಗಬಹುದು ಅಲ್ವಾ? ಇದರ ಬಗ್ಗೆ ಆಲೋಚನೆ ಮಾಡಿ. ನಿಜವಾಗ್ಲೂ ಇದೊಂದು ಅದ್ಭುತವಾದ ಚಿಂತನೆ. ಮಧುರ ಮಧುರ ಮಕ್ಕಳೇ ಅನ್ನೋ ಹಾಗೆ ಈ ಆಧ್ಯಾತ್ಮಿಕ ಜ್ಞಾನ ಎಲ್ಲರಿಗೂ ತಲುಪಲಿ. ಈ ಡೀಪ್ ಡೈವ್ ಸಂಚಿಕೆಯನ್ನ ಲೈಕ್, ಶೇರ್ ಹಾಗೂ ಫಾರ್ವರ್ಡ್ ಮಾಡಿ. ನಾಳೆ ಮತ್ತೆ ಭೇಟಿಯಾಗೋಣ. ಓಂ ಶಾಂತಿ.